ಸ್ಪೀಕರ್ ಕಚೇರಿನ ಅಥವಾ ಅವ್ರ ಅಧಿಕಾರನ ಅವರು ದುರ್ಬಳಕೆ ಮಾಡ್ಕೋಬಾರ್ದು. ನೀವು ಸಹ ನಿಮ್ಮ ಪರಮಾಧಿಕಾರವನ್ನ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ರಾಜೀನಾಮೆ ಸಂಡೆ ಡ್ರಾಮಾ ಸರ್, ಇಟ್ಸ್ ಅಂಡೇ ಡ್ರಾಮಾ. ಇಷ್ಟು ಜನರು ಆಯ್ಕೆಯಾಗಿ ಬಂದು ಒಬ್ಬರು ಸಚಿವರು ಬಂದು ರಾಜೀನಾಮೆ ಪತ್ರ ಕೊಡ್ತೀನಿ ತಗೊಂಡಿದ್ರೆ ಮೊದಲು ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಆಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನೀವು ಸಚಿವರ ಲೆಟರ್, ನೀವು ಲೆಟರ್ ನೋಡಿ ಅದನ್ನ ನೀವು ಲೆಟರ್ ಅದ್ರಲ್ಲಿ ರಾಂಗ್ ಫುಲ್ ಇದೆ. ಸಚಿವರ ಹೆಸರಲ್ಲಿ ಲೆಟರ್ ಕೊಟ್ಟಿದ್ದಾರೆ, ಅವ್ರದಕ್ಕೆ ನೀವು ಸಚಿವರ ಹೆಸರಲ್ಲಿ ಲೆಟರ್ ಅಲ್ಲಿ ನೀವು ಸಿಗ್ನೇಚರ್ ಕೊಡಕ್ ಬರುತ್ತೆ ಅಂದ್ರೆ ನೀವು ಲೆಟರ್ನ ರಿಸೀವ್ ಮಾಡ್ಕೊಂಡ್ರೆ ತಪ್ಪು ಅಂತ ನಾವು ಹೇಳ್ತೀವಿ. ಓಕೆ, ಬೇರೆ ಈಗ ಬಗ್ಗೆ ತಮಾಷೆ ಸರ್ ಆಗಿದೆ, ತಮಾಷೆನೇ ಸರ್. ಅವ್ರಿಗೆ ಹೇಳೋದು ಮುಗಿದೋಗಿತ್ತು. ಕರೆ ಬಂದಿದೆ ಅಂತ ಸೇಮ್ ಅವ್ರು ಹೇಳಿದ್ರೆ ನಮಗೂ ಬಂದಿತ್ತು, ಸ್ಪೀಕರ್ ಕೂಡ ಜೀವ ಬಂದಿದೆ ಕರೆ ಬಂದಿದೆ ಅಂತ ಏನ್ ಹೇಳ್ತೀವಿ ನೋಡಿ, ಹೆಂಗೆ ಅಂದ್ರೆ ಸರ್, ಹೊಡೆದಂಗ್ ಮಾಡು ಹತ್ತಂಗ್ ಮಾಡ್ತೀವಿ ನಂಗೆ ಆಗ್ಬಿಟ್ಟಿದೆ. ನನಗೆ ಈ ಹಿಂದೆ ಪ್ರತಿಪಕ್ಷ ಸ್ಥಾನದ ಉಪನಾಯಕವಾಗಿದ್ದ ಸಂದರ್ಭದಲ್ಲಿ ಆವಾಗ ಬೇರೆ ಬೇರೆ ಬೆದರಿಕೆ ಕೆಲವೊಂದು ಕಾಂಗ್ರೆಸ್ ಬಂದಿತ್ತು. ತನ್ವೀರ್ ಸೇಠ್ಗೆ ಅಟ್ಯಾಕ್ ಆದಾಗ ಆ ಲೀಸ್ಟ್ನ ನಾವು ಕೂಡ ಇದ್ದೇವೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ನವರು ಮಾಹಿತಿ ಎಲ್ಲ ಕೊಟ್ಟಿದ್ದರು. ಸರ್ಕಾರದ ಆವಾಗಿನ ಸರ್ಕಾರ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, ವಿಶೇಷ ಬದ್ಧತೆಯನ್ನು ಕೂಡ ಒದಗಿಸಿದ್ರು. ತದನಂತರ ನನಗೆ ಯಾವುದೇ ಘೋಷಣೆ ಇವತ್ತು ಬರಲಿಲ್ಲ. ಸೊ ಅದು ಮೊನ್ನೆ ಕೇಳಿದಾಗ ನಾನು ಹೇಳಿ ಹಿಂದಿನದು ಬಂದಂಥ ವಿಚಾರ. ರಾಜ್ಯಪಾಲರದ್ದು ಏನ್ ಮಾಡಿಲ್ಲ ಇಲ್ಲ ಸರ್, ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಈ ತರ ರಾಜೀನಾಮೆ ಅಂತ ಕೊಡುವಂಥದ್ದು ಒಂದು ರೀತಿ ಹುಡುಗಾಟಿಗೆ ಅನ್ಸಲ್ವ ನಿಮಗೆ? ಸರ್, ಯತ್ನಾಳ್ ಅವರು ಡೆಡ್ಲೈನ್ ಹೇಳಿ ಸರ್, ಶಿವಾನಂದ ಪಾಟೀಲ್ ಅವರು ಡೆಡ್ಲೈನ್ ಹೇಳಿದ್ರು, ಶುಕ್ರವಾರ ಡೆಡ್ಲೈನ್ ಹೇಳಿದ್ರು. ಅಯ್ಯೋ, ಯತ್ನಾಳ್ ಅವರು ಕೂಡ ಮಾತಾಡಿದ್ರು ಸರ್. ಈಗ ಡೆಡ್ಲೈನ್ ಅವರು ಶುಕ್ರವಾರ ಒಳಗಡೆ ರಾಜೀನಾಮೆ ಸ್ವೀಕರಿಸಿದ್ರೆ ಮುಂದೆ ಮಾತಾಡ್ತೀನಿ ಅಂತ. ನೀವು ಇವತ್ತು ರಿಜೆಕ್ಟ್ ಮಾಡಿದ್ರಿ, ಬೆಳಿಗ್ಗೆ ಅವ್ರು ಕೊಟ್ಟು ಹೋಗಿದ್ದಾರೆ, ನೀವು ಸಂಜೆ ರಿಜೆಕ್ಟ್ ಮಾಡಿ. ಇದು ರಾಜ್ಯಪಾಲರು ತಗೊಂಡು ಪತ್ರ ಬರೆದಿದ್ರು ಸರ್, 18 ಜನ ಶಾಸಕರು. ಏನಾಯ್ತು ಸರ್ ಅದು? ಆಕ್ಚುಲಿ ಅವ್ರಿಗೆ ರಿಟರ್ನ್ ಪತ್ರ ಬರೆದ್ರು ಅಂತ ಏನು ಕನ್ವಿನ್ಸ್ ಮಾಡಿ ಗೌರವ ರಾಜ್ಯಪಾಲರು ಹತ್ರ ಬಹುಶಃ ಇವತ್ತು ಪ್ರತಿಪಕ್ಷ ನಾಯಕರು ಇಂದು ಶಾಸಕರು ಹೋಗಿ ಆ ಒಂದು ಮನವಿ ಮಾಡಿದ್ದಾರೆ. ಅವರ ಮನವಿಗೆ ಅನುಗುಣವಾಗಿ ರಾಜ್ಯಪಾಲ ಪತ್ರ ಕೂಡ ಬರೆದಿದ್ದಾರೆ. ನಾನು ಕೂಡ ಮೊನ್ನೆ ಊರಲ್ಲಿರೋ ಸಂದರ್ಭದಲ್ಲಿ ದೂರವಾಣಿ ಮುಖಾಂತರ ನಾನು ಮಾಹಿತಿ ಕೊಟ್ಟಿದ್ದೆ ಮತ್ತು ನಾನು ಕೂಡ ಗೌರವ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಆ ಪತ್ರವನ್ನು ನೋಡಿಕೊಂಡು ಯಾವ ತೀರ್ಮಾನ ತಗೊಳ್ಬೇಕನ್ನು ಅವಲೋಕಿಸ್ತಿದ್ದೇನೆ. ಸಂಸದ ನಿಯಮಕ್ಕೆ ಅನುಗುಣವಾಗಿ ಮತ್ತು ಸಮಯದ ಅನುಗುಣವಾಗಿ ಆ ತೀರ್ಮಾನ ತಗೊಳ್ಳೋದು. ಯಾವುದು ನಿಮ್ಮ ಮಾಹಿತಿ ಬಂತ? ನನ್ನಂತ ನಮ್ಗೇನು ಬರಲ್ಲ, ನಿಮ್ಗೇನದು ಹಾಗೆ ಇಲ್ಲ. ಪತ್ರಿಕಾಗೋಷ್ಠಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಫಸ್ಟ್ ಇಂಗ್ಲೀಷಲ್ಲಿ ಬಿಡ್ಲ ಓದ್ಬಿಡ್ಲ? ಕನ್ನಡ ನಾವು ಬಂದಿದ್ದೀವಿ, ಪರವಾಗಿಲ್ಲ ಸರ್, ಇಂಗ್ಲೀಷಲ್ಲಿ ಇದೀವಿ ಸರ್. ಹೌದು, ಅಲ್ಲಿ ಇಂಗ್ಲೀಷ್ ಓದಿ ಬಿಡ್ತಾನೆ, ಮತ್ತೆ ಕನ್ನಡದಲ್ಲಿ ಆದ್ರೆ ನಿಮ್ಗೆ ಕೇಳ್ಬೋದಲ್ಲ? ಇಲ್ಲ, ಓಕೆ ಓಕೆ ಸರ್, ಇಂಗ್ಲೀಷ್ ಓದಿ ರೋಲಿಂಗ್ ಓದಿಬಿಡ್ತಾನೆ. Shri Shivananda Patel, 6 times member of Legislative Assembly from Basavana Bagewadi constituency, Vijayapura district, and a senior leader, is known for his firm stand and for defending all the sections of society, be it SC, ST, backward class and minorities. He has never permitted the atmosphere of his district to be vitiated either on the grounds of caste or on the grounds of any religion. Shri Shivananda Patel, the senior politician of whom the entire state is proud of, had met me personally today to tender his conditional resignation from the member of Karnataka Legislative Assembly on the condition that Shri Basavangauda Patel Yatnal also resigns as an MLA so that Shri Shivananda Patel could contest against
Basavangada Patil Yatnal in the ensuing by-election as challenged by Basavangada Patil Yatnal. I inform Shri Shivananda Patel that Shri Basavangada Patil Yatnal has neither resigned as an MLA nor has he personally met me to submit his resignation, and Mr. Yatnal's resignation has not been issued by the Assembly Office. In this slide, I explained to Shri Shivananda Patel it is not possible to accept his conditional resignation as per the Assembly rules. I told Shivananda Patel the state of Karnataka needs his experience serving for a long time. I wish him well. Okay. ಈಗ ಸಮ್ಮರಿ ಹೇಳಿ ಸರ್ ಸಮ್ಮರಿ ಕಾಣ್ಬೋದಾ? ಶ್ರೀ ಶಿವಾನಂದ ಪಾಟೀಲ್ ಅವರು 6 ಬಾರಿ ವಿಧಾನಸಭೆಯ ಶಾಸಕರಾಗಿ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿ ತಮ್ಮ ಅಚಲ ನಿಲುವಿಗಾಗಿ ಹೆಸರುವಾಸಿಯಾಗಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸೇರಿದಂತೆ ಎಲ್ಲ ವರ್ಗದ ಜನರಾಗಿದ್ದಾರೆ. ಇವರು ತಮ್ಮ ಜಿಲ್ಲೆಯಲ್ಲಿ ಜಾತಿ ಅಥವಾ ಯಾವುದೇ ಧರ್ಮ ಆಧಾರಿತವಾದ ಗಲಭೆಗಳಿಗೆ ಅವಕಾಶ ನೀಡುವುದಿಲ್ಲ. ಹಿರಿಯ ರಾಜಕೀಯ ಧುರೀಣರಾಗಿ ರಾಜ್ಯವೇ ಹೆಮ್ಮೆಯ ನಾಯಕರಾಗಿದ್ದಾರೆ. ಶ್ರೀ ಶಿವಾನಂದ ಪಾಟೀಲ್ ಅವರು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಅವರ ವಿರುದ್ಧ ಉಪಚುನಾವಣೆ ಸ್ಪರ್ಧಿಸಲು ಕರ್ನಾಟಕ ವಿಧಾನಸಭೆಗೆ ಷರತ್ತುಬದ್ಧ ರಾಜೀನಾಮೆ ನೀಡಲು ಬಯಸಿದ್ದರು. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದುವರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಹಾಗೂ ರಾಜೀನಾಮೆ ಸಲ್ಲಿಸುವ ಕುರಿತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಮತ್ತು ಶ್ರೀ ಯತ್ನಾಳ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವಾನಂದ ಪಾಟೀಲ್ಗೆ ತಿಳಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅನುಭವ ಮತ್ತು ದೀರ್ಘ ಸೇವೆ ಅಗತ್ಯ ಇದೆಂದು ನಾನು ಶಿವಾನಂದ ಪಾಟೀಲ್ ನಾನು ತಿಳಿಸಿದ್ದೇನೆ. ಪತ್ರಿಕಾಗೋಷ್ಠಿ ಮಾಡಿ ಹೇಳುವಂತ ವಿಚಾರನ ಅಲ್ಲ ಇದು. ನೀವು ಅಲ್ಲೇ ಆ ಪ್ರಫಾರ್ಮಾ ಸರಿ ಇಲ್ಲ ಅಂತಂದ್ರೆ ಕಳೆದ ಬರೀ 17 ಜನ ಶಾಸಕರ ರಾಜೀನಾಮೆ ಕೊಟ್ಟಾಗ ಆ ಪ್ರಫಾರ್ಮದಲ್ಲಿ ಇಲ್ಲ ಅಂತ ಅನ್ನೋ ಸುಪ್ರೀಂ ಕೋರ್ಟ್ ಅವರು ಬಂದು ಮತ್ತೆ ಸ್ಪೀಕರ್ಗೆ ನೀವು ಅದೇ ಪ್ರಫಾರ್ಮದಲ್ಲಿ ರಾಜೀನಾಮೆ ಕೊಡಿ ಅಂತ ಕೊಟ್ಟು ಆನಂತರ ಅಂಗೀಕಾರ ಮಾಡಿತ್ತು. ಸ್ಪೀಕರ್ ಆಗಿ ತಮಗೆ ಗಮನಕ್ಕೆ ಇದ್ದೇ ಇರ್ತದೆ, ಅದು ನಡಾವಳಿ ಗೊತ್ತಿರ್ತದೆ, ಏನೆಲ್ಲ ಹತ್ರ ಪ್ರಫಾರ್ಮ ಅಂತ. ನೀವು ಕೊಟ್ಟರು ಪ್ರಫಾರ್ಮ ಷರತ್ತುಬದ್ಧ ರಾಜೀನಾಮೆ ಇನ್ನೊಬ್ರು ಕೊಟ್ರೆ ನಾನು ಅಂಗೀಕಾರ ಮಾಡಿ ಅಂತ ಹೇಳುವಂತ ಅಧಿಕಾರ ಅವ್ರಿಗೂ ಇಲ್ಲ. ಅದನ್ನ ಇದೇ ಫಾರ್ಮೆಟ್ ಕೊಟ್ಟರೆ ನೀವು ಸ್ವೀಕಾರ ಮಾಡಬೇಕು ಅಂತನೋ ರೆಸ್ಟ್ರಿಕ್ಷನ್ ನಿಮಗೂ ಇಲ್ಲ. ಇದೆಲ್ಲ ಗೊತ್ತಿದ್ದು ನೀವು ಪತ್ರವನ್ನ ಸ್ವೀಕಾರ ಮಾಡಿದ್ದೆ ಫಾರ್ಮೇಟ್ ಅಲ್ಲ, ಸರಿಯಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ಸರಿ, ಅದನ್ನೇನಂತೀವಿ ಸರ್? ನಿಮ್ಮ ಸಲಹೆ ಧನ್ಯವಾದಗಳು. ಸಲಹೆ ಅಲ್ಲ ಸರ್, ಸಲಹೆ ಅಲ್ಲ, ಪ್ರೊಸೀಜರ್ ಲ್ಯಾಪ್ಸಸ್ ಆಗಬಾರ್ದು. ಸ್ಪೀಕರ್ ಆಗಿ ತಾವು ತಮ್ಮ ಅಧಿಕಾರವನ್ನ ಈ ಒಂದು ವಿಚಾರದಲ್ಲಿ ವಿವೇಚನಾಯುಕ್ತವಾಗಿ ಬಳಸ್ಕೊಂಡಿದ್ದೀರಾ ಅಂತ ಅನುಮಾನ ಬರ್ತಾ ಇದೆ ನನಗೆ. ಅದಕ್ಕೆ ಇಲ್ಲ, ನಮಗೆ ಆ ಸಂದರ್ಭ ಕೊಟ್ಟರು, ತದನಂತರ ನಾವು ಅದನ್ನು ಚರ್ಚೆ ಮಾಡಿ ಅದಕ್ಕೆ ನಾವು ಅವರಿಗೆ ಒಂದು ತೀರ್ಮಾನ ಅವರಿಗೆ ಕೊಟ್ಟಿದ್ದೇವೆ. ಮತ್ತು ಈಗ ನಮ್ಮ SLC ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಧಿಕವಾಗಿ ಪ್ರಪ್ರಥಮ ಸ್ಥಾನ ಬಂದಿದೆ. ನಾನೆಲ್ಲರೂ ಕೂಡ ವಿಶೇಷವಾಗಿ ನನ್ನ ಇಡೀ ರಾಜ್ಯದ ಯಾರೆಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿ ಅಭಿನಂದಿಸ್ತೇನೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಪ್ರಥಮವಾದ ಕಾರಣ ಆ ಯಶಸ್ವಿಯಾದ ಎಲ್ಲ ವಿದ್ಯಾರ್ಥಿಗಳನ್ನು ಇಡೀ ನಮ್ಮ ಶಾಲೆಯ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಮತ್ತು ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕ ವರ್ಗದವರನ್ನು, ಬೆಟರ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮತ್ತು ಈ ಮಕ್ಕಳು ಉತ್ತಮವಾಗಿ ತಮ್ಮ ಪರ್ಫಾರ್ಮ್ ಮಾಡಲಿಕ್ಕೆ ಸಹಕಾರ ಈ ಹೆತ್ತವರನ್ನು, ಅವರ ಸಂಬಂಧಿಕರನ್ನು, ಹಿತೈಷಿಗಳನ್ನು ಇಡೀ ರಾಜ್ಯದ ಜನತೆಯ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನನ್ನ ಕ್ಷೇತ್ರದ ಒಂದು ಹಳ್ಳಿಯ ನರಿಂಗನದ ಒಂದು ಸಹೋದರಿ 10ನೇ ರ್ಯಾಂಕ್ ಕೂಡ ಇವತ್ತು ಬಂದಿದ್ದಾರೆ. ಬಹುಶಃ ಅವ್ರಿಗೂ ಅಭಿನಂದನೆ ಸಲ್ಲಿಸುವಂತ. ಧನ್ಯವಾದಗಳು.
ಯತ್ನಾಳ್ ಅವ್ರು ನಿಮ್ಮ ಹತ್ರ ಸರ್ ಯತ್ನಾಳ್ ಅವ್ರು ಏನಾದ್ರು ಮಾತಾಡೋದು ಸರ್ ಅಥವಾ ನೀವೇ ಇಲ್ಲ ಅಂತ ಹೇಳಿದಲ್ಲ, ನಾನೇ ಬರ್ಬೋದು ಅನಿಸಿದ್ದೆ, ನಿಮ್ಮ ಮಾಧ್ಯಮ ಮುಖಾಂತರ ಗೊತ್ತಾದಂತ ಬರ್ಬೋದು ಅಂತ ಎನಿಸಿದ್ದೆ, ಈ ತನಕ ಬರಲಿಲ್ಲ. ಅದಕ್ಕಾಗಿ ಇಷ್ಟೊತ್ತು ನಾನು ಕಾದು ನಿಯಮ ಕೊಟ್ರಿ. ಈಗ ಯಾಕೆ ನಾವು ಟೆನ್ಷನ್ ಮಾಡುದು? 100 ಕೆಲಸ ತಗೊಂಡಿದ್ರಲ್ಲ ಸರ್, ಈಗ ಕೊಟ್ರೆ ಈಗ ಸರ್ ಈಗ ನೋಡಿ, ಮತ್ತೆ ಈಗ ತಗೊಳ್ಬೇಕು, ಈಗ ಹೇಳ್ಬೇಕು, ಇದೆಲ್ಲ ಆಗ್ತದ? ಸರ್ ನಾವು ತಗೊಂಡಿದ್ದೇವೆ, ಚರ್ಚೆ ಮಾಡಿದ್ದೇವೆ, ಏನು ಅವ್ರು ಗೌರವ ಕೊಡಲಿಕ್ಕೆ ಹೇಳಿದ್ದೇವೆ, ಮಾತನ್ನು ಹೇಳಿದ್ದೇವೆ. ನಾವು ತಕೊಂಡು ಇಷ್ಟೊತ್ತು ಸಂದರ್ಭದಲ್ಲಿ ಅವ್ರು ಬಂದು ರಾಜೀನಾಮೆ ಕೊಡ್ತಿದ್ರೆ ಅದನ್ನೆಲ್ಲ ಅವರು ಏನ್ ಮಾಡ್ಬೇಕಿತ್ತು ಅವಾಗ ಅಲ್ವಾ? ಅದಕ್ಕಾಗಿ ಸರಿ. ಈಗ ಇಲ್ಲಿ ತನಕ ಮತ್ತೆ ಅವ್ರು ರಾಜೀನಾಮೆ ಕೊಟ್ಟಿರೋದು ಪಾರ್ಲಿಮೆಂಟ್ ಸರಿ ಇದೆ ಅಂತ ನೀವು ಹೇಳ್ತಿದ್ದೀರಾ? ಇಲ್ಲ, ಆ ಸಂದರ್ಭ ವಿಚಾರ ಹೇಳ್ತೇನೆ, ರೂಲ್ಸ್ ಪ್ರಕಾರ ಬರುವುದಿಲ್ಲ, ಆಗುದಿಲ್ಲ. ಈಗ ನೀವು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಕ್ಷೇತ್ರದ 56 ಸಾವಿರ ಜನ ಮತ ಹಾಕಿರ್ತಾರೆ, ಅವರೆಲ್ಲ ಅವಮಾನ ಮಾಡಿದಂತೆ ಅಂತ ಇಂಥ ಒಂಚೂರು ಬುದ್ಧಿ ಮತ್ತೆ ಹೇಳೋದೇನೋ ಪ್ರಯತ್ನ ಆಯ್ತು ಸರ್. ಅಲ್ಲ, ಈಗ 56 ಸಾವಿರ ಮತ ಹಾಕಿರ್ತಾರೆ, ಅವರೆಲ್ಲ ಒಬ್ಬರು ಕೊಡುವಂಥದ್ದು ಕ್ಷೇತ್ರದ ಜನರಿಗೆ ಮಾಡೋಂಥ ಅವಮಾನ ಅಂತ. ಶಾಸಕರಿಗೆ ವಿಶೇಷ ಸಂಬಂಧ ಇದೆ, ಇದರ ಬಗ್ಗೆ ನಾವೇ ಮಾತಾಡೋದು.